ಜೇವರ್ಗಿ ಪಟ್ಟಣದ ತತ್ವ ಪದಕಾರರ ಸಾಹಿತ್ಯ ಸಮ್ಮೇಳನ ಸಮಾರಂಭ ಯಶಸ್ವಿಗೊಂಡಿತು. ಸಾಧಕರಿಗೆ ಸನ್ಮಾನ ಪ್ರಶಸ್ತಿ ನೀಡಿ ಗೌರವ ನೀಡಿದರು. ಜೇವರ್ಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಜೇವರ್ಗಿ ಶರಣ ಸಾಹಿತ್ಯ ಪರಿಷತ್ತು, ಜೇವರ್ಗಿ ಜಿ ಕಲಬುರ್ಗಿ ವತಿಯಿಂದ ಅದ್ದೂರಿಯಾಗಿ ತತ್ವ ಪದಕಾರರ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷರಾದ ಶಬ್ರ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಶ್ರೀ ವಿಶ್ವಾರಾಧ್ಯ ತಪೋವನ ಮಠ ಸುಕ್ಷೇತ್ರ ಶಕಾಪುರ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಅಜಯ್ ಸಿಂಗ್ ಶಾಸಕರು ಮತ್ತು ಅಧ್ಯಕ್ಷರು ಕೆಕೆಆರ್ಡಿಬಿ ಕಲಬುರ್ಗಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮಾನೀಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ ನೇಲೋಗಿ ಹಾಗೂ ಶಬ್ರ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಕಟ್ಟಿಮನಿ ಹಿರೇಮಠ ಸಂಸ್ಥಾನಪಾಳ ಮತ್ತು ಸಾಮಾಜಿಕ ಹೋರಾಟಗಾರರು ಅಹಿಂಸಾ ಚೇತನ್ ಕುಮಾರ್ ನಟರು ಬೆಂಗಳೂರು, ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಹುಲ್ಲೂರು, ನಿವೃತ್ತ ಡಿವೈಎಸ್ಪಿ. ತತ್ವ ಪದಗಳಿಗಾಗಿ ಮರೆಮಾಚಿಕೊಂಡು ಹೋಗುವ ಸಂದರ್ಭದಲ್ಲಿ ಅವನ್ನ ಉಳಿಸಿಕೊಂಡು ಹೋಗಲು ಇಂತಹ ವೇದಿಕೆಯನ್ನು ಕಲ್ಪಿಸುತ್ತದೆ. ಅದರ ಅಳಿವು ಉಳಿವಿನ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಅದ್ಭುತವಾದ ಕಾರ್ಯಗಳಾಗಿವೆ. ಒಳ್ಳೆಯ ಕೆಲಸಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತವೆ, ವಿಘ್ನಗಳು ಹಾಗೆಯೇ ತಂತ್ರಗಳು ನಡೆಯುತ್ತವೆ. ಇಂತಹ ವಿಚಾರಗಳಿಗೆ ಬರುತ್ತವೆ. ಜೊತೆಗೆ ಯಾವುದೇ ತಂತ್ರ ಕುತಂತ್ರಗಳು ನಡೆದರೂ ಸಾಹಿತ್ಯ ಕಾರ್ಯಾಗ ಮಂತ್ರದಿಂದ ಉತ್ತರ ಕೊಡುತ್ತಾ ಹೋಗಿ ಎಂದು ಹಲವಾರು ಗಣ್ಯರು, ಪೂಜ್ಯ ಗುರುಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಭಾಗಿಯಾದ ಷಣ್ಮುಖಪ್ಪ ಸಾವುಗೋಗಿ ಅಧ್ಯಕ್ಷರು, ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಜೇವರ್ಗಿ, ಶ್ರೀ ಸುಧೀಂದ್ರ ಜಿ ವಕೀಲರು, ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಛಲ ಇರುವುದು ಅಂತಂದ್ರೆ ನಮ್ಮ ನೆಲೋಗಿ ಶ್ರೀಗಳಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಅವರಲ್ಲಿ ಕೂಡ ಹಾಗೂ ಗುರುಮೂರ್ತಿ ಶಿವಾಚಾರ್ಯರಲ್ಲಿ ಕೂಡ ವೇದಿಕೆಯ ಮೇಲಿದ್ದಂಥ ಎಲ್ಲ ಪೂಜ್ಯರಲ್ಲಿಯೂ ಮರೆಮೂರ್ತಿಯವರ ಪೂಜ್ಯರಲ್ಲಿಯೂ ಕೂಡ ಸಾಕಷ್ಟು ಸಮಯ ಆಗಿದೆ. ನಾನು ಸಮಯವನ್ನು ಜಾಸ್ತಿ ತಗೊಳ್ಳಲ್ಲ. ಮತ್ತು ಖ್ಯಾತ ನಟರು ವಚನ ಸಾಹಿತ್ಯ ಆಗಿರಬಹುದು, ಪದ್ಯ ಸಾಹಿತ್ಯ ಆಗಿರಬಹುದು, ಗದ್ಯ ಸಾಹಿತ್ಯ ಆಗಿರಬಹುದು, ಚಂಪೂ ಸಾಹಿತ್ಯ ಬಂತು, ನಂತರ ತ್ರಿಪದಿ ಸಾಹಿತ್ಯ ಬಂತು. ಹಳೆಗನ್ನಡದಿಂದ ಪ್ರಾರಂಭವಾಗಿರುವಂಥ ಈ ಸಾಹಿತ್ಯ ಪ್ರಕಾರಗಳು ಬಹಳಷ್ಟು ಮಜಲುಗಳನ್ನು ದಾಟಿ ಈ ತತ್ವ ಪದಕಾರರ ಒಂದು ಕಾಲಘಟ್ಟಗಳನ್ನು ದಾಟಿ ಇವತ್ತು ನವ್ಯ ಸಾಹಿತ್ಯದಲ್ಲಿ ಬಂದು ನಾವೆಲ್ಲ ನಿಂತಿದೆ. ಲಕ್ಷ್ಮಣ್ ಪವಾರ್, ಎಂ ಪವರ್ ನ್ಯೂಸ್, ಕಲಬುರ್ಗಿ.